ಶುಭೋದಯ. ಕೃಷ್ಣೇಗೌಡರ ಆನೆಯ ದೀರ್ಘಗದ್ಯ ಭಾಗದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೆಯದು, ಲೇಖಕರಿಗೆ ಜೀಪಿನ ವಿಷಯದಲ್ಲಿ ಯಾವ ಸಲಹೆ ಸರಿತೋರಲಿಲ್ಲ? ಉತ್ತರ, ಯಾರು ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ಹಳೆ ಜೀಪಿನ ಗೇರ್ ಬಾಕ್ಸೇ ಇಷ್ಟೊಂದು ಹಣೆ ಬರಹ, ಇದ್ರ ಗೇರ್ ಬಾಕ್ಸ್ನ ತೆಗೆದುಹಾಕಿ ಹೊಸ ಮಾಡೆಲ್ ವಿಲ್ಲೀರ್ಸ್ ಜೀಪ್ ಗೇರ್ ಬಾಕ್ಸ್ ಹಾಕ್ಸ್ಬಿಡು ಅಂತ. ಅದನ್ನು ನೀವೇನು ಮಾಡಬೇಕು? ಭಾಳ ಸರಳವಾಗಿ ಸ್ನೇಹಿತರು ಹೇಳ್ತಾಯಿದ್ರು, ಹಳೆ ಜೀಪ್ಗಳ ಹಣೆ ಬರವೇ ಇಷ್ಟು, ಹೊಸ ಗೇರ್ ಬಾಕ್ಸ್ ನೀವು ವಿಲ್ಲೀರ್ಸ್ ಗೇರ್ ಬಾಕ್ಸ್ ಜೋಡಿಸ್ಬಿಡು ಅಂತ ಹೇಳುವಂಥ ಸಲಹೆ ಸರಿ ತೋರಲಿಲ್ಲ. ಎರಡನೇದು, ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಇರುವ ತೊಂದರೆಗಳೇನೋ? ಅಲ್ಲಿ ಲೇಖಕರು ಜೀಪ್ ಅಡಿಲಿ ಬಿದ್ದು ಜೀಪ್ ರಿಪೇರಿ ಮಾಡ್ತಾಯಿದ್ದಾರೆ, ಗೇರ್ ಬಾಕ್ಸ್ನ ರಿಪೇರಿ ಮಾಡ್ತಾಯಿದ್ದಾರೆ. ಆವಾಗ ಬಂದಂಥ ಸಂದರ್ಭದಲ್ಲಿ ಬೂಟುಗಳಿಲ್ಲದಂತಹ ಕಾಕಿ ಪ್ಯಾಂಟ್ ದಾರಿ ಯಾರು ನಮ್ಮ ಕರೆಂಟ್ ಡಿಪಾರ್ಟ್ಮೆಂಟ್ ದುರ್ಗಪ್ಪ ಬಂದಾಗ ಏನಂತ ಕರಿಬೇಕು? ಹೆಸರಿಡ್ದು ಕರಿಬೇಕಾ? ಸ್ವಾಮಿ ಅನ್ಬೇಕಾ? ಬಹುವಚನ ಉಪಯೋಗಿಸ್ಬೇಕಾ? ಏಕವಚನನೋ? ಈ ರೀತಿಯಾಗಿ ಒಂದು ತೊಂದರೆಗಳಾಗ್ತವೆ ಅನ್ನುವಂಥದ್ದು. ನಾನು ಸಿಂಪಲ್ಲಾಗಿ ನಿಮ್ಗೆ ಅದನ್ನು ಸರಳವಾಗಿ ಹೇಳ್ತಾ ಹೋಗ್ತೀನಿ, ಮುಖ್ಯವಾದಂಥ ಅಂಶಗಳನ್ನು. ಅದು ನೀವು ಬರೆಯುವಾಗ ವಾಕ್ಯ ರೂಪದಲ್ಲಿ ಅದನ್ನು ಬರಿತಾ ಹೋಗಿ. ಇನ್ನು ಮೂರನೇದು, ನಮ್ಮ ಕಡೆ ಕೆಂಪು ಕಾಲಿಂಗ್ ಬೆಲ್ ಇದ್ದಾಗೆ ಅಂತ ನಿರೂಪಕರು ಹೇಳೋದು ಏನಕ್ಕೆ? ನೋಡಿ, ಈಗ ಮನೆಗೆ ಬಂದಂಥವರು ಕಣ್ಣಿಗೆ ಯಾರು ಕಾಣಿಸ್ತಾ ಹೋದಾಗ ಅವ್ರನ್ನ ಅಣ್ಣ ಅಂತ ಕರಿಬೇಕಾ? ಏನಂತ ಕರಿಬೇಕು? ಅದನ್ನು ಸ್ವಾಮಿ ಅಂತ ಕರಿಬೇಕಾ? ಇದ್ರ ಬದಲು 2 ಸಾರಿ ಕೆಮ್ಮಿದ್ರೆ ಅಥವಾ ಕ್ಯಾಕರಿಸಿ ಗಲಾಟೆ ಮಾಡಿದ್ರೆ ಯಾರಪ್ಪ ಅದೋ ಹೊರಗಡೆ ಬಂದಿರೋದೋ ಅಂತ ಕೇಳ್ತಾರೆ. ಅರ್ಥಾತ್ ಕೆಮ್ಮು ಅನ್ನುವಂಥದ್ದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತ ಅದನ್ನು ಸರಳವಾಗಿ ಇಲ್ಲಿ ಅರ್ಥೈಸ್ತಾರೆ. ದುರ್ಗಪ್ಪ ಏಕೆ ಬಂದಿರಬಹುದೆಂಬ ನಿರೂಪಕರು ಯೋಚಿಸಿದರೋ? ದುರ್ಗಪ್ಪ ಏಕೆ ಬಂದಿರಬಹುದೆಂದು, ಅದು ಪ್ರಶ್ನೆ. ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರೋ? ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿದು. ದುರ್ಗಪ್ಪ ಇನ್ನೇನು ಬರ್ತಾನೆ, ಯಾಕೆ ಬಂದು ಅಂದರೆ ಏನೂ ಇಲ್ಲ ಸುಮ್ಮನೆ ಬಂದು ಅಂತಂದ, ಪಾಪ ಕೇಳೋದಕ್ಕೆ ನಾಚ್ಕೊತಾ ಇದ್ದೇನೆ ಅನ್ನುವಂಥ ಅರ್ಥದಲ್ಲಿ ಲೇಖಕರು ಅನ್ಕೋತಾರೆ ಚಂದ ವಸೂಲಿಗೋ. ಚಂದ ಅಂದರೆ ಏನೋ ದುಡ್ಡು ಕಾಸು ಕೇಳೋದಕ್ಕೆ, ಮನೆ ಉಪಯೋಗಕ್ಕೆ ಕಾಫಿ ಬೀಜ ಅಥವಾ ಏಲಕ್ಕಿ ಕೇಳೋದಕ್ಕೇನೋ ಬಂದಿರಬೇಕು ಅಂತ ಲೇಖಕರು ಅಂದ್ಕೊತಾರೆ. ಮುಂದೆ, ಕೊಂಬೆ ಲೈನ್ ಮೇಲೆ ಬೀಳಲು ಆನೆ ಕಾರಣವೆಂದು ದುರ್ಗಪ್ಪ ಹೇಗೆ ಹೇಳ್ದ? ಕೊಂಬೆ ಲೈನ್ ಮೇಲೆ, ಎಲೆಕ್ಟ್ರಿಕ್ ಲೈನ್ ಮೇಲೆ ಬೀಳೋದಕ್ಕೆ ಆ ಕೊಡ್ಲಿ ಕೇಳ್ತಾನಲ್ಲ ದುರ್ಗಪ್ಪ, ಆಗ ಆ ಕೊಂಬೆ ಬೀಳೋದಕ್ಕೂ ಕೃಷ್ಣೇಗೌಡರ ಆನೆಗೂ ಏನೇ ಕಾರಣ ಅಂತ ಲೇಖಕರು ಕೇಳಿದಾಗ ಇಲ್ಲಿ ಹೇಳ್ತಾನೆ ದುರ್ಗಪ್ಪ, ನೋಡಿ ಸ್ವಾಮಿ, ಅದ್ರ ಮರದ ಹತ್ರ ಲದ್ದಿ ಬಿದ್ದದೆ, ಅದೇನು ಮಾಡಿದೆ ಗೊತ್ತಾ? ಮರದ ಎಲೆ ತಿನ್ನೋದಕ್ಕೋಸ್ಕರ ಮರದ ಎಲೆ ಕಿತ್ಕೊಳ್ಳೋಕೆ ಹೋಗದೆ, ಆಗ ಕೊಂಬೆನೇ ಮುರ್ಕೊಂಡು ಬಿದ್ದೋಗದೆ. ಆ ಕೊಂಬೆ ಬಿದ್ದದ್ದು ಏನು ಮಾಡಿದೆ? ತಂತಿ ಮೇಲೆ ಬಿದ್ದೋಗದೆ ಅಂತ ಅಲ್ಲಿ ದುರ್ಗಪ್ಪ ಹೇಳ್ತಾನೆ. ಆ ಮರದ ಕೆಳಗೆ ಬುಟ್ಟಿಗಟ್ಟಲೆ ಬಿದ್ದಿಲ್ವಾ ಅದರ ಲದ್ದಿ, ಅಂದರೆ ಯಾವ ಆನೆ ಲದ್ದಿ ಬಿದ್ದಿದ್ರು ಅದು ಕೃಷ್ಣೇಗೌಡರ ಆನೆನೇ ಅಂತ ಯಾರು? ದುರ್ಗಪ್ಪ ಹೇಳುವಂಥದ್ದು. ಮುಂದೆ, ನಿರೂಪಕರು ಕೊಡಲಿ ಅಮೂಲ್ಯವಾಗಿರಲಿಲ್ಲ ಎಂದು ಹೇಳಲು ಕಾರಣವೇನೋ? ನಿರೂಪಕರ ಕೊಡಲಿ, ಲೇಖಕರ ಕೊಡಲಿ ಬೆಲೆ ಬಾಳೋದಾಗಿರಲಿಲ್ಲ. ಏನಾಗಿತ್ತು? ಯಾಕೆ? ಅದ್ರ ಬಗ್ಗೆ ಏನೋ ಇವರು ತಾತ್ಸಾರ ಭಾವನೆಯನ್ನು ಹೊಂದಿದ್ರು ಲೇಖಕರು. ಅಂದರೆ ಒಂದು ಸಾರಿ ಮಣ್ಣೊಡ್ರು ಬಂದರು ಕೆರೆ ಸ್ವಚ್ಛ ಮಾಡೋದಕ್ಕೆ ಲೇಖಕರ ಮನೆ ಪಕ್ಕದಲ್ಲಿ. ಆವಾಗ ಕೆರೆ ಕ್ಲೀನ್ ಮಾಡ್ತಾ ಇದ್ದಾಗ ಆ ಮಣ್ಣು ತೆಗಿತಾಯಿದ್ರು, ಬೇರುಗಳು ಬರ್ತಿದ್ದವು. ಅಡ್ಡ ಬೇರುಗಳನ್ನು ಕತ್ತರಿಸೋದಕ್ಕೆ ಈ ಕೊಡ್ಲಿ ತಗೊಂಡೋದ್ರು. ಈ ಕೊಡ್ಲಿ ತಗೊಂಡೋದವ್ರು ಏನು ಮಾಡಿಬಿಟ್ರು? ಎರ್ರ ಬಿರ್ರಿ ಆ ಬೇರು ಹೊಡಿಯೋದು ಬದಲು ಕಲ್ಲಿಗೆ ಮಣ್ಣಿಗೆಲ್ಲ ಹೊಡೆದು ಅದ್ರ ಮುಂಭಾಗ ಇತ್ತಲ್ಲ ಶಾರ್ಪ್ ಚೂಪಾಗಿತ್ತಲ್ಲ, ಅದ್ರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಅಷ್ಟು ಗೊತ್ತಾದಷ್ಟು ಹಾಳು ಮಾಡಾಕ್ಬಿಟ್ಟಿದ್ರು.
ಅದು ಹೆಂಗೆ ಕಾಣ್ತಿತ್ತು ಗೊತ್ತಾ? ಸುತ್ತಿಗೆ ಹ್ಯಾಮರ್ ಥರ ಕಾಣ್ತಾಯಿತ್ತು. ಅದಕ್ಕೆ ನಿರೂಪಕರು, ಅಯ್ಯೋ ಅದು ಹೋದ್ರೆ ಹೋಯ್ತು ಬಿಡು, ಇನ್ನೇನು ಅದು ಕೊಡಲಿನ, ಅದು ಸುತ್ತಿಗೆ ಆಗಿತ್ತು, ಹೊಸದನ್ನು ತಗೊಂಡ್ರಾಯ್ತು ಅಂತ ಅವರು ಅದ್ರ ಬಗ್ಗೆ ಅವರು ಗಮನವನ್ನು ಕೊಟ್ಟಿರಲಿಲ್ಲ. ಮುಂದೆ 7ನೇದು, ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಇದು ಮುಖ್ಯವಾದಂಥ ಪ್ರಶ್ನೆ. ಕೃಷ್ಣೇಗೌಡನ ಆನೆ ಕಾಡಲ್ಲಿ ಹುಟ್ಟು ಬೆಳೆದ ಆನೆ ಆಗಿಲ್ಲ. ಇದು ಊರಿನ ಜನರ ನಡುವೆ ಬೆಳೆದಿತ್ತು. ಇದು ಕಾಡಾನೆ ಅಲ್ಲ, ಊರಿನ ಜನಗಳ ಮಧ್ಯೆ ಬೆಳೆದಿತ್ತು. ಇದು ಮೂಡಿಗೆರೆ ಬೀದಿನಲ್ಲಿ, ಅಂಗಡಿ ಬೀದಿಗಳಲ್ಲಿ, ಈ ಅಂಗಡಿಗಳಲ್ಲಿ ಬಾಳೆಗೊನೆಗಳ ದಿಂಡು, ಸಿಪ್ಪೆ, ಹಾಳಾದ ಹಣ್ಣುಗಳನ್ನು ಅದಕ್ಕೆ ಮುಂದೆ ಇಡ್ತಾಯಿದ್ರು. ಅದು ತಿನ್ಕೊಂಡು ಮುಂದೆ ಹೋಗ್ತಿತ್ತು. ಈ ರೀತಿಯಾಗಿ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದಿತ್ತು. ಮುಂದೆ, ಕೃಷ್ಣೇಗೌಡನ ಆನೆ ಮೂಡಿಗೆರೆ ಪೇಟೆಗೆ ಹೇಗೆ ಒಗ್ಗಿಕೊಂಡಿತ್ತೋ? ಒಗ್ಗಿತ್ತು ಅಂತಂದರೆ, ಈಗ ನಾವೆಲ್ಲ ಪೆಟ್ ಅನಿಮಲ್ಸ್, ಪ್ರೀತಿಯಿಂದ ಪ್ರಾಣಿಗಳು ಇರ್ತಾವಲ್ಲ, ಈಗ ನಾಯಿಗೆ ಏನಾರ ಸಲಾಮ್ ಕೊಡು ಅಂದರೆ ಕಾಲಲ್ಲಿ ಎತ್ತಿ ನಮಸ್ಕಾರ ಮಾಡ್ತದಲ್ಲ, ಆ ಥರ ಕೃಷ್ಣೇಗೌಡನ ಆನೆ ಹೆಂಗೆ ಒಗ್ಗಿಕೊಂಡಿತ್ತೋ ಆ ಮೂಡಿಗೆರೆ ಪೇಟೆ ಬೀದಿಗೆ ಅಂದರೆ, ಇದು ಕೃಷ್ಣೇಗೌಡರ ಆನೆ ಮೊದಲು ಗೂಳೂರು ಮಟ್ಟದಲ್ಲಿ ಆಗಿದಂಥ ಹೆಣ್ಣಾನೆ, ಅದರ ಮರಿನೇ ಕೃಷ್ಣೇಗೌಡರ ಆನೆ. ಇದು ಹುಟ್ಟಿ ಬೆಳೆದದ್ದೆಲ್ಲ ಊರಿನ ಜನಗಳ ಮಧ್ಯೆ. ಇದು ಯಾವುದೇ ಲಂಗು ಲಗಾಮ್ ಇಲ್ಲದೆ, ಲಂಗು ಲಗಾಮು ಅಂತಂದರೆ ದನ ಕರುಗಳಿಗಾದರೆ ಮೂಗ್ದಾರ, ಹಗ್ಗ ಅದು ಇದು ಇರ್ತದೆ. ಈ ಕೃಷ್ಣೇಗೌಡರ ಆನೆಗೆ ಯಾವುದೇ ಲಂಗು ಲಗಾಮ್ ಇಲ್ಲದೇ ದನ ಕರುಗಳ ರೀತಿಯಲ್ಲಿ ಪೇಟೆ ಒಳಗೆ ತಿರುಗಾಡ್ಕೊಂಡು ಇರ್ತಿತ್ತು. ಸ್ಕೂಲ್ ಮಕ್ಕಳು ಅದರ ಹತ್ರ ಬರಲು ಎದುರ್ಕತ್ತಿದ್ರು ಕೂಡ ದೂರದಿಂದಲೇ ಅದನ್ನು ಗೌರಿ ಅಂತಿದ್ರು. ಆ ಗೌರಿ ಅಂತ ಕೂಗಿದ್ರೆ ಸಾಕು, ಸೊಂಡ್ಲೆ ನಮಸ್ಕಾರ ಮಾಡ್ತಾಯಿತ್ತು. ಯಾವುದು? ಕೃಷ್ಣೇಗೌಡರ ಆನೆ. ಅಂಗಡಿಯವರು ಇದಕ್ಕಿಟ್ಟಿದ್ದಂಥ ಹಣ್ಣುಗಳನ್ನು ತಿನ್ಕೊಂಡು ಅದು ಮೂಡಿಗೆರೆಗೆ ಒಗ್ಗಿಕೊಂಡಿತ್ತು. 2 ಅಂಕದ ಪ್ರಶ್ನೆ. ಇನ್ನು 9ನೇದು, ಮಠದವ್ರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತೊಂದರೆಯಾದದ್ದೇಕೆ? ತ್ರಾಸ ಅಂದರೆ ತೊಂದರೆ ಅಂತ ಅರ್ಥ. ಇನ್ನು ಮಠದಲ್ಲಿ ಜಗದ್ಗುರುಗಳನ್ನು ಹೊರುವಂಥ ಕೆಲಸ ತಪ್ಪೋಯ್ತು. ಜಗದ್ಗುರುಗಳನ್ನು ಆನೆ ಮೇಲೆ ಹೊರುವಂಥ ಕೆಲಸ ತಪ್ಪೋದ್ಮೇಲೆ ಅಲ್ಲಿ ಆನೆಗೂ ಕೆಲಸ ಇಲ್ಲ, ಮಾವು ತುಂಗೂ ಕೆಲಸ ಇಲ್ಲ. ಏನು ಮಾಡೋದು? ಈ 24 ಗಂಟೆನೂ ಕೂಡ ಕುಡ್ಕೊಂಡು ಬರ್ತಾ ಇದ್ದ ಯಾರು? ವೇಲಾಯುಧ. ದಿನ ಕುಡಿಯೋದು. ಅಲ್ಲಿ ಮಠ ಅಂತಂದರೆ ಅದು ಭಾಳ ಒಂದು ಸ್ವಚ್ಛವಾದಂಥ ಪರಿಸರ ಇರುವಂಥದ್ದು. ಅಲ್ಲಿ ಮದ್ಯ, ಧೂಮಪಾನ ಅವೇನೂ ಇರಬಾರ್ದು. ಅಂಥದ್ರಲ್ಲಿ ಅಂಥ ಸಾತ್ವಿಕ ಒಂದು ವಾತಾವರಣಕ್ಕೆ ಈ ವೇಲಾಯುಧ ತಲೆನೋವಾಗಿದ್ದ. ಅದಕ್ಕೆ ಮಠದವ್ರಿಗೆ ಆನೆಗಿಂತ ಮೊದಲು ವೇಲಾಯುಧನನ್ನೇ ಸಾಕಾಕ್ಬಿಡೋಣ, ಕಳಿಸ್ಬಿಡೋಣ ಅಂತ ಅವರು ನಿರ್ಧಾರ ಮಾಡಿ. 10ನೇದು, ಕೃಷ್ಣೇಗೌಡ ಗೂಳೂರು ಮಠದ ಆನೆಯನ್ನು ಕೊಂಡ್ಕೊಂಡದ್ದು ಯಾಕೆ? ಗೂಳೂರು ಮಠದಲ್ಲಿ ಆನೆ ಇತ್ತಲ್ಲ, ಅದನ್ನ ಯಾಕೆ ಕೊಂಡ್ಕೊಂಡ? ಇಲ್ಲಿ ಸರ್ಕಾರ ಏನು ಮಾಡ್ತೋ, ಬೆಂಕಿಪಟ್ಟಣ ತಯಾರಿಸೋಕ್ಕೋಸ್ಕರ ವಿಮ್ಕೋ ಕಂಪ್ನಿಗೆ ಗುತ್ತಿಗೆ ಕೊಡ್ತು. ಬೆಂಕಿ ಕಡ್ಡಿ ಮರ ಕಡಿಯೋದಕ್ಕೆ ಸರ್ಕಾರ ಗುತ್ತಿಗೆ ಕೊಡ್ತು. ಯಾವ ಕಂಪ್ನಿಗೆ? ವಿಮ್ಕೋ ಕಂಪ್ನಿಗೆ. ಅವ್ರೇನು ಮಾಡಿದ್ರು, ಆ ಮರಗಳನ್ನು ಬೆಟ್ಟದ ಕೆಳಗಡೆಯಿಂದ ರೋಡ್ಗೆ ಸಾಗಿಸ್ಬೇಕು ಅಂತ ಹೇಳಿ ಕೇರಳದಿಂದ ಆನೆ ತರೋದಕ್ಕೆ ತೀರ್ಮಾನ ಮಾಡಿದರು. ಆಗ ಕೃಷ್ಣೇಗೌಡ ಏನು ಮಾಡ್ದ, ಒಂದು ಯೋಜನೆ ಮಾಡ್ದ. ಗೂಳೂರು ಮಠದಲ್ಲಿರೋ ಆನೆನ ಕೊಂಡ್ಕೊಂಡ್ರೆ ಈ ವಿಮ್ಕೋ ಕಂಪ್ನಿಗೆ ನಾನು ಈ ಮರಗಳನ್ನು ಇಳಿಸ್ಕೊಟ್ರೆ ಬೇಕಾದಷ್ಟು ದುಡ್ಡು ಆಯ್ತದಲ್ಲ ಅಂಥೇಳಿ ಅವನೇನು ಮಾಡ್ಬಿಟ್ಟ, ಮಠದಲ್ಲಿ ಸಾಲ ಮಾಡಿದ್ನಲ್ಲ ಮುಂದಾಗಿ ಯಾರು? ವೇಲಾಯುಧ. ಅದನ್ನು 4,000 ತೀರಿಸ್ಬಿಟ್ಟು ಆನೆ ಮತ್ತು ವೇಲಾಯುಧನ ಇಬ್ಬರನ್ನು ಕೂಡ ಕೊಂಡ್ಕೊಂಡ. ಯಾರು? ಕೃಷ್ಣೇಗೌಡ. ಇನ್ನು ಆನೆ ಸಾಕೋದ್ರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತಪ್ಪ? ಊರಿನ ಜನ, ಮೂಡಿಗೆರೆ ಜನ ಏನು ಅನ್ಕೊಂಡ್ರು? ಓಹೋ, ಕೃಷ್ಣೇಗೌಡ ಎಲ್ಲ ಆಟನೂ ಆಡಾಯಿತು, ಈಗ ಕೊನೆ ಆಟಕ್ಕೆ ಬಂದವನೇ. ಆನೆ ಸಾಕೋದು ಅಂದರೆ ಎಲೆಕ್ಷನ್ ನಿಂತ ಹಾಗೆ. ಎಲೆಕ್ಷನ್ ಅಂತಂದರೆ ಸೋತವನು ಸತ್ತ, ಗೆದ್ದವನು ಸೋತ.
ಗೆದ್ದವನು ಸೋತವನು ಸತ್ತ ಅಂತ ಗಾದೆ ಇದೆ. ಎಲೆಕ್ಷನ್ ನಿಂತಂಗೆ ಹೆಂಡ್ತಿ ಮನೆ ಮಠ ಎಲ್ಲ ಮಾರ್ಕೊಂಡು ಹೆಂಡ್ತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ. ಬೇಗನೆ ಇವನು ಹೆಂಡ್ತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕೋದಂತ ಗ್ಯಾರಂಟಿ. ಹೋಗಿ ಆನೆ ತಂದಿದ್ದಾನೆ ಇವನು ಅಂತ ಆ ಮೂಡಿಗೆರೆ ಜನ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. 12. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಏಕೆ ಸಾಕ್ತಾ? ಅಲ್ಲಿ ಮಠದಲ್ಲಿ ಮೊಸರನ್ನ ಒಣಲು ತಿನ್ಕೊಂಡು ಸೊರ್ಗೋಗಿತ್ತು. ಯಾವುದೋ ಕೃಷ್ಣೇಗೌಡ ಆನೆ. ಇಲ್ಲೇನು ಮಾಡ್ದ? ತಂದದ್ದೇ ಮರ ಎಳಿಬೇಕಲ್ಲ, ಶಕ್ತಿ ಬೇಕಲ್ಲ, ಅದಕ್ಕೇನು ಮಾಡ್ದ? ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ತಿನ್ನಿಸಿ ಪಗಡದಸ್ತಾಗಿ ಬೆಳೆಸ್ತಾ. ಇದು 2 ಅಂಕದ ಪ್ರಶ್ನೆ. ರೆಹಮಾನ್ ಆನೆ ತನ್ನ ಅಂಗಡಿ ಬೀಳಿಸ್ತು ಎಂದುದನ್ನು ವೇಲಾಯುಧ ಯಾಕೆ ಒಪ್ಕಲಿಲ್ಲ? ಅಲ್ಲಿ ಪೆಟ್ಟಿ ಅಂಗಡಿ ಬೀಳಿಸ್ತು ಅಂತ ಎಲ್ಲ ಜನಗಳನ್ನು ನಿಲ್ಲಿಸ್ಕೊಂಡು ಜಗಳ ಮಾಡ್ತಾ ಇದ್ದಾನೆ ರೆಹಮಾನು. ಆಗ ವೇಲಾಯುಧ ಒಪ್ಪಲಿಲ್ಲ ಮಾತನ್ನ. ಯಾಕೆ? ಇವನೇನು ಮಾಡ್ಬಿಟ್ಟ ರೆಹಮಾನು? ಆನೆಗೆ ಬಾಳೆಹಣ್ಣು ಕೊಡಲಿಲ್ಲ ಅಂತೇಳಿ ನನ್ನ ಪೆಟ್ಟಿ ಅಂಗಡಿಯನ್ನೆಲ್ಲ ಬೀಳಿಸ್ಬಿಟ್ಟಿದೆ ನೋಡಿ, ಇಲ್ಲಿ ಬಾಳೆಹಣ್ಣುಗಳೆಲ್ಲ ಅಂತ ಹೇಳ್ತಾ ಇದ್ರೆ, ಅಲ್ಲಿ ಬಾಳೆಹಣ್ಣುಗಳೆಲ್ಲ ಬಿದ್ದು ಒದ್ದಾಡ್ತಾ ಇದ್ದಾವೆ. ಅದರಲ್ಲಿ ಒಂದು ಬಾಳೆಹಣ್ಣು ಕೂಡ ಆನೆ ತಿಂತಾ ಇಲ್ಲ ಅಂತ ವೇಲಾಯುಧ ಮಾಡ್ಬಿಟ್ಟ. ನೋಡೋ ರೆಹಮಾನ್, ನೀನು ಬಾಳೆಹಣ್ಣು ಕೊಟ್ಟಿಲ್ಲ ಅಂತ ತಾನೇ ಪೆಟ್ಟಿ ಅಂಗಡಿ ಬೀಳಿಸ್ತು ಅಂತ ಹೇಳ್ತಾ ಇರೋದು. ನೋಡು, ಇಲ್ಲಿ ಬಾಳೆಹಣ್ಣು ಬಿದ್ದಿದೆಯಲ್ಲ, ಆನೆ ಸುಮ್ಮನೆ ನಿಂತಿದೆ. ಒಂದಾರು ಬಾಳೆಹಣ್ಣು ತಿಂದಿದ್ಯಾ? ನೀನು ಬೇರೆ ಏನೋ ಬೈದಿದ್ಯಾ? ಅದಕ್ಕೆ ಆ ಕೆಲಸ ಮಾಡದೆ. ನೀನು ಬಾಳೆಹಣ್ಣು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಪೆಟ್ಟಿ ಅಂಗಡಿ ಬೀಳ್ಸಿಲ್ಲ ಅಂತ ವೇಲಾಯುಧ ಅವನ ಮಾತನ್ನು ಒಪ್ಪಲಿಲ್ಲ. 14. ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನೋ? ನೋಡಿ, ಕಾಡಾನೆಗಳು ಊರಿಗೆ ನುಗ್ಗೋದಕ್ಕೆ ಏನು ಕಾರಣ? ಈಗಲೂ ನುಗ್ತಾನೆ ಇರ್ತವೆ. ಈಗೆಲ್ಲ ಈ ಬೆಟ್ಟ ಗುಡ್ಡ ಕನಕಪುರ ಈ ಕಡೆ ಎಲ್ಲ ಜೋರಾಗಿ ಬರ್ತವೆ ಈ ಕಡೆಗೆ. ಯಾಕೆ ಅಂದರೆ ಇಲ್ಲಿ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್, ಲೇಖಕರ ಸ್ನೇಹಿತ. 1 ಅಂಕದ ಪ್ರಶ್ನೆ. ಲೇಖಕರ ಗೆಳೆಯನ ಹೆಸರು ಪ್ರಕಾಶ್ ಯಾವ ಡಿಪಾರ್ಟ್ಮೆಂಟು? ಇಕಾಲಜಿಸ್ಟ್ ಅವರು. ಇವರು ಮೂಡಿಗೆರೆಯಲ್ಲಿ ಭಾಷಣ ಮಾಡ್ತಾ ಈ ಪ್ರಕಾಶ್ ಏನು ಹೇಳಿದ್ರು? ಅರಣ್ಯ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ? ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ ಮತ್ತು ಅಕಾಸಿಯಾ ಮುಂತಾದ ಆನೆಗೆ ಪ್ರಯೋಜನವಿಲ್ಲದ ಮರಗಳನ್ನು ನೆಡ್ತಾ ಇದ್ದಾರೆ. ಕಾಡು ಮರ ಎಲ್ಲ ತೆಗೆದು ಇವರು ನೀಲಗಿರಿ ಮತ್ತು ಅಕಾಸಿಯಾ ಮರಗಳನ್ನು ನೆಟ್ಟರೆ ಅವೆರಡೂ ತಿನ್ನೋದಿಲ್ಲ ಆನೆ. ಅದಕ್ಕೆ ಏನು ಮಾಡ್ತಾ ಇದ್ದಾವೆ? ಅವು ಆಹಾರವನ್ನು ಆರಿಸ್ಕೊಂಡು ಕಾಡನ್ನು ಬಿಟ್ಟು ಊರಿನ ಕಡೆ ಮುಖ ಮಾಡ್ತಾ ಇದ್ದಾವೆ ಅಂತ ಆ ಮೂಡಿಗೆರೆಯಲ್ಲಿ ಭಾಷಣ ಮಾಡ್ತಾ ಇಲ್ಲಿ ಯಾರೋ ಈ ಇಕಾಲಜಿಸ್ಟ್ ಪ್ರಕಾಶ್ ಹೇಳ್ತಾರೆ. ನಂತರ ಕೊಡ್ಲಿ ಕುರಿತು ನಿರೂಪಕರು ನಾಗರಾಜನನ್ನು ಪ್ರಶ್ನಿಸಿದಾಗ ಅವನು ಹೇಳಿದ್ದೇನೋ? ಅಲ್ಲಪ್ಪ ನಾಗರಾಜ್, ಮರ ಕಡ್ದಿದ್ಯಾರೋ? ದುರ್ಗಪ್ಪನ ಕರ್ಕೊಂಡು ಹೋಗ್ಬೇಕು ನೀನು. ಅದನ್ನು ಬಿಟ್ಬಿಟ್ಟು ನನ್ನ ಕೊಡ್ಲಿ ಯಾಕೆ ಕಿತ್ಕೊಂಡಿದ್ಯಾ ನೀನು ಅಂದರೆ, ಸಾರ್ ಇಲ್ಲಿ ನೋಡಿ ಸಾರ್, ವೆಪನ್ ನಮಗೆ ಮುಖ್ಯ. ಕೋರ್ಟಲ್ಲಿ ಕೇಳ್ತಾರೆ, ಏನಪ್ಪ ನಾಗರಾಜ್, ಫಾರೆಸ್ಟರ್ ನಾಗರಾಜ್, ಮರನ ಯಾವ್ದ್ರಲ್ಲಿ ಕಡ್ದೇನ್ರಿ? ಕೊಡ್ಲಿಲ್ಲಿ ಕಡ್ದನಾ ಅಥವಾ ಚಾಕಲ್ ಗರಗಸದಲ್ಲಿ ಕೂದ್ನಾ ಅಂತ ಸಾಕ್ಷಿ ಕೇಳ್ತಾರೆ. ಆವಾಗ ಕೋರ್ಟಲ್ಲಿ ನಾವು ಅದನ್ನು ಹಾಜರುಪಡಿಸ್ಬೇಕೋ ಬೇಡವೋ? ಹಾಜರು ಅಂತಂದರೆ ಪ್ರೊಡ್ಯೂಸ್ ಮಾಡೋದು. ಆಗ ಆ ಕಡ್ದಂತಹ ಒಂದು ಆಯುಧವನ್ನು ನಾವು ಸಾಕ್ಷಿಯಾಗಿ ತೋರಬೇಕೋ? ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ ಅಂತ ಇಲ್ಲಿ ಫಾರೆಸ್ಟರ್ ನಾಗರಾಜ ನಿರೂಪಕರಿಗೆ ಹೇಳ್ತಾನೆ. 16. ಎಲ್ಲಿಗೆ ಮತ್ತು ಯಾಕೆ ರಾತ್ರೋರಾತ್ರಿ ಆನೆಯನ್ನು ಕರ್ಕೊಂಡು ಹೋದ್ರು? ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಎಲ್ಲಿಗೆ, ಯಾಕೆ? ಎಲ್ಲಿಗೆ ಅಂದರೆ ಶಿವೇಗೌಡರು ಸಾಮಿಲ್ಗೆ. ಯಾಕೆ ಅಂದರೆ ಕಳ್ಳ ಲೋಡು ಬಂದಿತ್ತು. ಯಾವುದೋ ಒಂದು ಕಳ್ಳ ನಾಟ ಇಳಿಸೋದಕ್ಕೆ. ನಾಟ ಅಂದರೆ ಮರ. ಕಳ್ಳು ಲೋಡು, ದೊಡ್ಡ ಒಂದು ಮರ, ಕಳ್ಳು ಲೋಡು ಲಾರಿ ತುಂಬ ಬಂದಿತ್ತು. ಆ ಲಾರಿಯಿಂದ ಮರ ಇಳಿಸೋದಕ್ಕೆ ರಾತ್ರೋರಾತ್ರಿ ಆನೆಯನ್ನು ವೇಲಾಯುಧ ಮತ್ತು ಈ ಆನೆಯನ್ನು
ಕರ್ಕೊಂಡೋದ್ರು. ಯಾರ ಸಾಮಿಲ್ಗೆ? ಶಿವೇಗೌಡರ ಸಾಮಿಲ್ಗೆ. ನಿರೂಪಕರಿಗೆ ಆನೆಗಳ ಬಗ್ಗೆ ಯಾವಾಗ ಅನುಮಾನ ಮೂಡ್ತೋ, ಅಯ್ಯೋ ಏನಪ್ಪ ಆನೆಗಳು ಎಷ್ಟರ ಮಟ್ಟಿಗೆ ಫಜೀತಿ ಮಾಡ್ತವೆ ಅಂದರೆ, ಒಂದು ಸಲ ಈ ಅನುಮಾನ ಅಂತಂದರೆ ಕಾಡಪ್ಪ ಶೆಟ್ಟರು ಒಂದು ಸಾಲಿ ಕೃಷ್ಣೇಗೌಡರ ಆನೆ ಮೇಲೆ ಈ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಕೊಂಡು ಮೂಡಿಗೆರೆಯಲ್ಲಿ ಮೆರವಣಿಗೆ ಮಾಡ್ತಾ ಇರ್ತಾರೆ. ಮೆರವಣಿಗೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಆನೆ ಮೇಲೆ ಹಾಕಿದಂತಹ ಆ ಮೆರವಣಿಗೆಯ ಒಂದು ಭಾಗ ಆ ಲೈನ್ಗೆ ಟಚ್ ಆಗಿ ಅಲ್ಲಿ ಕಿಡಿಗಳು ಉದುರಿ ಅದು ಅಂಬಾರಿ ಸಮೇತ ಕಾಡಲ್ಲಿ ಹೋಗ್ಬಿಟ್ಟು ಓಡೋಟಾಯ್ತು. ಅದನ್ನು ಹುಡುಕ್ತಾ ಇರ್ತಾರೆ ಯಾರ್ಯಾರು? ವೇಲಾಯುಧ ಮತ್ತು ಈ ನಮ್ಮ ಕಾಡಪ್ಪ ಶೆಟ್ಟರು. ಆವಾಗ ಲೇಖಕರಂತಾರೆ, ಅಲ್ಲ ಈ ಕೃಷ್ಣೇಗೌಡರಾನೆ ಇಷ್ಟೊಂದು ವೇಷಭೂಷಣಗಳನ್ನು ಹಾಕ್ಕೊಂಡು ಕಾಡಾನೆಗಳ ಜೊತೆಗೆ ಹೋದರೆ ಕಾಡಾನೆಗಳು ಅವ್ರ ಗುಂಪಿಗೆ ಸೇರಿಸ್ಕೊಳ್ತಾವ ಅಂತ ಅನುಮಾನ ಮೂಡಿತು. ನೆಕ್ಸ್ಟ್ ಮುಂದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳು ಯಾರ್ಯಾರು? ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಂಬರ್ 1 ಎನಿಮೀಸ್ ಅಂದರೆ ನಾಗರಾಜನ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ನಂಬರ್ 1 ಎನಿಮಿಗಳು ಅಂದರೆ PWDನವರು. ರೋಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮರ ಎಲ್ಲ ಕಟ್ ಮಾಡ್ಕೋತಾರೆ PWDನವರು. ಮುಂದೆ ಕರೆಂಟ್ನವರು, ಲೈನ್ ತಗೊಂಡು ಹೋಗಬೇಕು ಲೈನು ಅಂತ ಹೇಳ್ಬಿಟ್ಟು ಮರ ಕಡಿತಾರೆ PWD ಕರೆಂಟ್ನವರು. ಅದಾದಮೇಲೆ ಕೊನೆಯಲ್ಲಿ ಟೆಲಿಫೋನ್ ಡಿಪಾರ್ಟ್ಮೆಂಟ್, ಅವರು ಕೂಡ ನಾವು ಲೈನ್ ತಗೊಂಡು ಹೋಗಬೇಕು, ಸರ್ಕಾರ ನಮಗೆ ಆದ್ಯತೆ ಕೊಟ್ಟದೆ, ಮನ್ನಣೆ ಕೊಟ್ಟದೆ ಅಂಥೇಳಿ ಅವರು. PWD, ಕರೆಂಟು ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟು ನಂಬರ್ 1 ಎನಿಮಿಗಳು. ಮುಂದೆ, ನಾಗರಾಜ ದುರ್ಗಪ್ಪನ ಮೇಲೆ ಏನಂತ ರೇಗ್ದ? ದುರ್ಗಪ್ಪನ ಮೇಲೆ ನಾಗರಾಜ ಇವನು ಕೊಡ್ಲಿಕ್ಕೆ ಕಿತ್ಕೊಬಿಟ್ಟಿದ್ನಲ್ಲ, ಯಾರು? ನಾಗರಾಜ. ಆವಾಗ ಕೊಡ್ಲಿಕ್ಕೆ ಕಿತ್ಕೊ ಬಂದಾಗ ಆ ಮರ ಏನು ನಾನು ಬೀಳಿಸಿದ್ದಲ್ಲ, ಆ ಮರದ ಕೊಂಬೆ ಬೀಳಿಸಿದ್ದು ಯಾರು ಗೊತ್ತಾ? ಕೃಷ್ಣೇಗೌಡರ ಆನೆ ಅಂತ ಹೇಳ್ತಾನೆ. ಆಗ ಇವನೇನು ಮಾಡ್ತಾನೆ ನಾಗರಾಜ, ಅಲ್ಲ ದುರ್ಗಪ್ಪ ಪದೇ ಪದೇ ನೀನಾಗ ಮಾತಾಡಬೇಡ, ಬರ್ಕೊಡ್ತೀಯ ಹಂಗಂತ? ನಾನಲ್ಲ, ಈ ಕೃಷ್ಣೇಗೌಡರಾನೆ ಅಲ್ಲಿ ಆ ಮರದ ಕೊಂಬೆನ ಬಿಡಿಸಿದ್ದು, ನನಗೆ ನೀ ಏನು ಬಾಯಲ್ಲಿ ಹೇಳ್ಬೇಡ, ಏನಿದ್ರು ಬರವಣಿಗೆಯಲ್ಲಿ ರೈಟಿಂಗಲ್ಲಿ ಕೊಡ್ಬೇಕು ನನಗೆ. ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು, ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತೆಗೆದುಕೊಳ್ಳೋದು. ಅಂಬಾಸಡ್ ಕಾರನ ಜೊತೆ ಆ ಕೃಷ್ಣೇಗೌಡರ ಆನೆಯನ್ನು ಕೂಡ ಕಟ್ಟಾಕಿ ಬರೆ ಹಾಕ್ಬಿಡ್ತೀನಿ, ಗೊತ್ತಾಯ್ತಾ? ನೀನು ಬಾಯಲ್ಲಿ ಹೇಳ್ಬೇಡ, ಬರವಣಿಗೆಯಲ್ಲಿ ಬರ್ಕೊಡು ಅಂತ ರೇಗ್ತಾನೆ ನಾಗರಾಜಿನ. ಯಾರನ್ನ? ದುರ್ಗಪ್ಪ. ಮುಂದೆ, ಆನೆ ಮರ ತಳ್ಳುವ ಬಗೆಯನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ? ಆನೆ ಸುಮ್ಮನೆ ನೋಡ್ಕೊಳ್ಳೋದು ಅಷ್ಟೇ, ಆದರೆ ದೊಡ್ಡ ದೊಡ್ಡ ಮರಗಳಿಗೆ ಸ್ವಲ್ಪ ಹಣೆ ಹಚ್ಚಿಬಿಟ್ಟು ಒಮ್ಮೆ ತಳ್ಳಿದ್ರೆ ಅದು ಎಂತಹ ದೊಡ್ಡ ಮರನೂ ಕೂಡ ಪಟಪಟನೆ ಮುರಿದು ಬಿದ್ದೋಗ್ತದೆ. ಅಥವಾ ಅದು ಅಡ್ಡಾಗಿರುವಂಥ ಬೇರುಗಳನ್ನು ಬಿಡಿಸಿ ಆನೆ ತಳ್ಳು ಕೇಳಿದ್ರೆ ಎಂಥ ದೊಡ್ಡ ಮರ, ದೈತ್ಯ ಮರ ಚೀತ್ಕರಿಸಿ ನೆಲಕೊಳ್ತದೆ ಅಂತ ಲೇಖಕರು ಇಲ್ಲಿ ಆನೆ ಯಾವ ರೀತಿ ಕೆಲಸ ಮಾಡ್ತದೆ, ಆನೆ ಯಾವ ರೀತಿ ಮರವನ್ನು ತಳ್ಳುತ್ತದೆ, ಬೀಳಿಸ್ತದೆ ಅಂತದ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮುಂದೆ, ಡ್ರೈವರ್ನ ತಲೆ ಜಜ್ಜೋದು ಹೇಗೆ? ಆನೆ ಅದಕ್ಕೆ ಕಾರಣನಾ? 2 ಮಾರ್ಕ್ ಕ್ವಶನ್. ಶಿವೇಗೌಡರ ಸಾಮಿಲ್ನಲ್ಲಿ ರಾತ್ರೋರಾತ್ರಿ ಆನೆ ಮತ್ತು ವೇಲಾಯುಧ ಇಬ್ಬರು ಹೋದರು. ಇಬ್ಬರು ಕೂಡ ಕುಡಿದು ಬಿಟ್ಟಿದ್ದಾರೆ. ಆನೆಗೂ ಕುಡಿದವ್ರೆ, ವೇಲಾಯುಧ ಕುಡಿದಿದ್ದಾರೆ. ವೇಲಾಯುಧ ಕುಡಿದು ಮತ್ತಲ್ಲಿ ಏನು ಮಾಡ್ಬಿಟ್ಟ? ಆನೆಗೆ ಮರಗಳನ್ನು ಉಳಿಸೋದಕ್ಕೆ ಹೇಳ್ದ. ಆನೆ ಏನು ಮಾಡ್ತೋ? ಇಡೀ ಮರವನ್ನು ಹಿಡ್ಕೊಂಡು ಎಳೀತಾ ಇದೆ. ಮರ ಎಳೆದ ರಭಸಕ್ಕೆ ಲಾರಿನೇ ಅಳ್ಳಾಡ್ತದೆ ಹೀಗೆ. ಆ ಮರ ಅಳ್ಳಾಡ್ತಾ ದೊಡ್ಡ ಲೋಡ್ ಆಗಿತ್ತು, ಮರದ ಲೋಡು. ಆನೆ ತಳ್ಳಿದ ರಭಸಕ್ಕೆ ಈ ಲಾರಿ ಒಂದು ಕಡೆ ಹಂಗೇನೆ ಮುಗಿಸ್ಕೊಂಡಂಥ ಸಂದರ್ಭದಲ್ಲಿ ಒಳಗಿದ್ದಂತಹ ಡ್ರೈವರ್ ಹಂಗೆ ಸ್ಟೇರಿಂಗ್ ಮೇಲೆ ನಿದ್ದೆ ಮಾಡ್ತಾ ಇದ್ದ, ಕಣ್ಣು ಮುಚ್ಚಿದ.
ಅವನಿಗೇನು ಸಣ್ಣ ಪುಟ್ಟ ಗಾಯ ಆಗೋದು ಅಂಥದ್ದೇನು ಏಟಾಗ್ತಿರಲಿಲ್ಲ. ಆದರೆ ಕ್ಯಾಬಿನ್ ಮೇಲೆ ಇತ್ತಲ್ಲ ಮಣಬಾರದ ಜಾಕ್, ಆ ಸ್ಟೆಪ್ನಿ ಚೇಂಜ್ ಮಾಡೋದು ಜಾಕ್, ಆ ಜಾಕ್ ಏನು ಮಾಡ್ಬಿಡ್ತು, ಡ್ರೈವರ್ನ ತಲೆ ಮೇಲೆ ಬಿದ್ದ ತಕ್ಷಣ ಅವನ ತಲೆ ಬುರುಡೆ ಜಜ್ಜೋಯ್ತು ಹಂಗೇನೆ. ಆ ಜಜ್ಜೋದ್ರಿಂದ ಅವನು ಒಂದೇ ಸಾರಿ ಸತ್ತೋದ. ಈ ರೀತಿಯಾಗಿ ಡ್ರೈವರ್ನ ತಲೆ ಜಜ್ಜೋಯ್ತು. ಇದು ಆನೆ ಕುಡಿದಿದೆ ಎಂದು ವೇಲಾಯುಧ ತಪ್ಪನ್ನು ಆನೆ ಮೇಲೆ ಹೊರಿಸಿದ್ರು ಕೂಡ ಅದು ಆನೆ ನೇರವಾಗಿ ಅವನ ಸಾವಿಗೆ ಕಾರಣ ಅಲ್ಲ. ಆನೆ ಕಾರಣ ಅಲ್ಲ, ಆನೆ ಮರ ಉಳಿಸಿದ್ದು, ಇದಕ್ಕೆ ಆನೆ ಕಾರಣ ಅಲ್ಲ ಅಂತ ಇಲ್ಲಿ ಹೇಳ್ಬೋದು. ಇನ್ನು ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ಇಲ್ಲಿ ಕರೆಂಟ್ ಕೆಲಸ ಅಂದರೆ ಹೇಗೆ ಅಂತ ದುರ್ಗಪ್ಪ ಅಲ್ಲ ಸಾರ್, ನಮ್ಮ ಕರೆಂಟ್ ಡಿಪಾರ್ಟ್ಮೆಂಟ್ನವರು ಯಾರಾದರೂ ಕೂಡ ಲೈನ್ಮನ್ ಕೆಲಸಕ್ಕೆ ಸೇರಿದ್ದಾರೆ, ಇಷ್ಟು ವರ್ಷ ಆಗಿದೆ, ಇಷ್ಟು ವರ್ಷದಲ್ಲಿ ಯಾರಾದರೂ ಕೂಡ ಅವರು ತಮ್ಮ ಸರ್ವಿಸ್ ಇದೆಯಲ್ಲ ಸಂಪೂರ್ಣವಾಗಿ ಅವ್ರ ಸರ್ವಿಸ್ ಏನಾದ್ರು ಮುಗಿಸಿದಾರ? ಇಲ್ಲ, ಎಲ್ಲ ಅರ್ಧಂಬರ್ಧದಲ್ಲೇ ಸತ್ತಿದ್ದಾರೆ ಸರ್. ಕರೆಂಟ್ ಕೆಲಸ ಅಂದರೆ ಏನು ಗೊತ್ತಾ, ಒಂದಲ್ಲ ಒಂದು ನಿಮಿಷ ಎಚ್ಚರ ತಪ್ಪಿದ್ರೆ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗ್ದಂಗೆ ಎಂದು ದುರ್ಗಪ್ಪ ತನ್ನ ಕರೆಂಟ್ ಕೆಲಸ ಎಷ್ಟೊಂದು ಅಪಾಯಕಾರಿ ಅಂತ ಇಲ್ಲಿ ಲೇಖಕರಿಗೆ ಹೇಳ್ತಾನೆ. ಪೋಸ್ಟಲ್ ಡಿಪಾರ್ಟ್ಮೆಂಟಿನ ಸೇವೆ ವಿಸ್ತರಿಸಿದ್ದು ಜಬ್ಬಾರನ ಮೇಲೆ ಬೀರಿದ ಪರಿಣಾಮಗಳೇನು? ಜಬ್ಬಾರ್ ಒಬ್ಬ ಪೋಸ್ಟ್ಮ್ಯಾನು. ಇವನೇನು ಮಾಡ್ಬಿಟ್ಟ, ಸಂಬಳ ಇವನು ಸಾಕಾಗ್ದೇನೆ, ಸೆಂಟ್ರಲ್ ಗೌರ್ಮೆಂಟು ಇನ್ನೂ ಕೂಡ ಪರ್ಮನೆಂಟ್ ಆಗಿಲ್ಲ, ಇವನೊಂದು ಲೋನ್ ಆಯಿತು. ಏನು ಮಾಡೋದು, ಪೋಸ್ಟ್ ಡಿಪಾರ್ಟ್ಮೆಂಟ್ಗಳ ಸೇವೆ ಬದಲು ಪೋಸ್ಟ್ ಡಬ್ಬಗಳನ್ನು ನೇತಾಕ್ಬಿಟ್ರು ಜಾಸ್ತಿ. ಈ ಚಿಕ್ಕಮಗಳೂರು, ಈ ಮೂಡಿಗೆರೆ ಇಲ್ಲೆಲ್ಲ ಜಾಸ್ತಿ ಬೆಳವಣಿಗೆ ಆದಂಗೆ ಏನು ಮಾಡಿಬಿಟ್ರು, ಯಾಂಡ್ ಪೋಸ್ಟು ಬಿದ್ರಳ್ಳಿ ಅಲ್ಲೆಲ್ಲ ಒಂದೊಂದು ಡಬ್ಬ ಹಾಕ್ಬಿಟ್ರು. ಆ ಕೆಂಪು ಪೋಸ್ಟ್ ಬಾಕ್ಸ್ಗಳನ್ನು ಹಾಕ್ಬಿಟ್ರಾ, ಪೋಸ್ಟ್ ಬಾಕ್ಸ್ ಇವನು ಕೊಡೋದಲ್ಲದೆ ಪ್ರತಿನಿತ್ಯ ಆ ಡಬ್ಬಗಳಲ್ಲಿದ್ದಂಥ ಪೋಸ್ಟ್ಗಳನ್ನು ಎತ್ಕೊಂಡು ಹೋಗಿ ಹೆಡ್ ಆಫೀಸಿಗೆ ಕೊಡಬೇಕಾಗಿತ್ತು ಪ್ರತಿದಿನ. ಅದೇ ಸಂಬಳಕ್ಕೆ ಇವನಿಗೆ ಎರಡೆರಡು ಕೆಲಸ ಜಾಸ್ತಿ ಆಯಿತು. ಹಂಗಾಗ್ಲಾಗಿ ಸೈಕಲ್ನಲ್ಲಿ ತಿರುಗಲಾರ್ದೆ ಕೊನೆಗೆ ಇವನು ಸುಸ್ತಾಗೋದ ಅಂತ. ಮುಂದೆ ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳ್ದ? ಜಬ್ಬಾರು ಕುಂಟ್ಕೊಂಡು ಅಲ್ಲಿ ವೆಟರ್ನರಿ ಆಸ್ಪತ್ರೆ ಹತ್ರ ಇವನ ಹತ್ರ ಬಂದಾಗ, ಜಬ್ಬಾರ್ ಯಾಕೆ ಯಾವ ಪೋಸ್ಟ್ ಕೊಟ್ಟಿಲ್ಲ 4-5 ದಿನದಿಂದ ಅಂದರೆ ಇವರು ಅವಾಗ ಹೇಳ್ತಾನೆ ಜಬ್ಬಾರು, ಅಯ್ಯೋ ಬಿಡಿ ಸರ್, ಯಾವುದೋ ಮದುವೆ ಮನೆ ಕಾಗ್ದ ಸರ್, ಯಾವುದೋ ಮದುವೆ ಮನೆ ಕಾಗ್ದ ಅಲ್ಲ, ನೀವೇನು ಹೋಗೋದಿಲ್ಲ ಏನಿಲ್ಲ, ಅವನ್ನ ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಅಲ್ವಾ, ಒಂದೇ ದಿನ ತಂದುಕೊಡೋಣ ಅಂತ ಹೇಳ್ಬಿಟ್ಟು 3 ದಿನದಿಂದ ಬಂದಿಲ್ಲ ಸರ್. ಅದು ಅಲ್ಲದೆ ಅಲ್ಲೊಂದು ಹ್ಯಾಂಡ್ ಪೋಸ್ಟ್ ಹತ್ರ ನಾಯಿ ಕಚ್ಚಿಬಿಡ್ತು ಸರ್ ಅಂತ ಅವನು ಈ ರೀತಿಯಾಗಿ ಕಾರಣವನ್ನು ಹೇಳ್ತಾನೆ. ನಿರೂಪಕರು 25ನೇದು, ನಿರೂಪಕರು ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಹಾಕಿ ಜಬ್ಬಾರ್ನಿಗೆ ಏನಂತ ಹೇಳ್ತಾರೆ, ಜಬ್ಬಾರ್ ಅಲ್ಲಪ್ಪ ಲೆಕ್ಕ ಹಾಕ್ತೆ 12 ವರ್ಷಕ್ಕೆ ಕಡಿಮೆ ಅಂದ್ರೂ 2 ಲಕ್ಷ ಕಿಲೋಮೀಟರ್ ನಡೆದಿದೆಯಲ್ಲಯ್ಯ, ಅಯ್ಯೋ ನಿನ್ನ ಮನೆ ಕಾಯಾಗ 12 ವರ್ಷಕ್ಕೆ 2 ಲಕ್ಷ ಕಿಲೋಮೀಟ್ರ್ ನಡೆದಿದೆಯಾ, ನಿನ್ನ ಮೂಗು ನೇರಕ್ಕೆ ನಡೆದಿದ್ರೆ ಇಡೀ ಭೂಮಂಡಲನೇ ಸುತ್ತಬೋದಾಗಿತ್ತು ಅಂತ ಲೇಖಕರು ಅಲ್ಲಿ ಅವನಿಗೆ ಹೇಳ್ತಾರೆ. 26ನೇದು, ನಾಯಿ ಕಚ್ಚಿದ್ದೆಲ್ಲಿ ಎಂದಾಗ ಜಬ್ಬಾರ್ ಇರ್ಸು ಮುರ್ಸಿನಿಂದ ಏನು ಹೇಳ್ದ? ಎಲ್ಲಿ ಕಚ್ಚು ನಾಯಿ ಅಂತ ಹೇಳ್ತಾರೆ. ಆಗ ಅಲ್ಲಿ ಪುಟ್ಟಯ್ಯ ಕೇಳ್ತಾನೆ, ಏಯ್ ಜಬ್ಬಾರ್ ಎಲ್ಲಿ ಕಚ್ಚು ನಾಯಿ ಅಂದರೆ ಯಾವ ಊರಲ್ಲಿ ಯಾವ ಪ್ಲೇಸಲ್ಲಿ ಇತ್ತು ಅದಕ್ಕೆ ಹೇಳ್ತಾನೆ ಜಬ್ಬಾರು, ಹೋಗ್ಲಿ ಬಿಡಿ, ಅದು ಬೀದಿಲಿ ತೋರಿಸೋಂಗಿಲ್ಲ, ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚದೆ, ಪ್ಯಾಂಟ್ ಬಿಚ್ಚಬೇಕಾಗ್ತದೆ ಅಂತ ದನಿ ಸ್ವಲ್ಪ ತಗ್ಗಿಸಿ ಅಲ್ಲಿ ಹೇಳ್ತಾನೆ. ಅಂದರೆ ಇವನಿಗೆ ಸರಿಯಾಗಿ
ಪ್ಯಾಂಟು ಬಿಚ್ಚಬೇಕಾಗ್ತದೆ, ಆ ಜಾಗದಲ್ಲಿ ಕಚ್ಚಿಬಿಟ್ಟದೆ ನಾಯಿ. ಅವಾಗ 27ನೇದು ವಿದ್ಯಾರ್ಥಿಗಳ ಇಲ್ಲಿಗೆ ಸಾಕು, ನಾಳೆ ಇದನ್ನು ಮುಂದುವರಿಸ್ತೀವಿ.